ಇನ್ಸ್ಟಾದಲ್ಲಿ ರೀಲ್ಸ್ ಬಿಟ್ಟಿದ್ರು ಸರ್, ಪ್ರಮೋಷನ್ಸ್ ಮಾಡಿದ್ರು ಇನ್ಸ್ಟಾದಲ್ಲಿ. ಸರ್ ನಮ್ದು ಒಂದು 6 ಫ್ಯಾಮಿಲೀಸ್ದು ಸೇರಿ 25 lakhs ಇದೆ ಸರ್, ಟೋಟಲ್ 6 ಫ್ಯಾಮಿಲೀಸ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅಪರ್ಣ ಅಂತ. ನಮ್ಮದು ಮಾಲೂರು ಸರ್. ಇವರು ರಮ್ಯಾ ಅವರು ನಮಗೆ ಫುಲ್ ಮಿಸ್ಲೀಡ್ ಮಾಡಿದ್ದಾರೆ ಸರ್. ನಾವು ಕೇಳಿದ್ರಿ ಸ್ಟಾರ್ಟಿಂಗಲ್ಲಿ, ಮೇಡಮ್ ಇಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ಕೊತಾ ಇದ್ದೀರಾ, ಈ ಅಮೌಂಟ್ ಎಲ್ಲ ಏನು ಮಾಡ್ತೀರಾ, ನಮ್ಗೆ ಹೆಂಗೆ ಸ್ಯಾಲ್ರೀಸ್ ಕೊಡ್ತೀರಾ ನೀವು ಅಂದರೆ, ಮೇಡಮ್ ಇದು ರಾ ಮೆಟೀರಿಯಲ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅವರು, ಕಿರಣ್ ಅನ್ನೋರು. ಅವ್ರನ್ನ ನಾವು ನೋಡೇ ಇಲ್ಲ. ಇದು ಅವ್ರನ್ನ ಇದು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಅಂದರೆ ಹಂಗೆಲ್ಲ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ನಿಮ್ಗೇನು ಸ್ಯಾಲ್ರೀಸು ಕರೆಕ್ಟಾಗಿ ಇನ್ ಟೈಮ್ ನಾವು ಕೊಡ್ತೀರಿ ಅಂತೆಲ್ಲ ಹೇಳಿದ್ರು. ಏನೇನೇ ನಾವು ಎಂಕ್ವೈರಿ ಮಾಡೋಕ್ಕೆ ಹೋದರೆ, ನಿಮ್ಗೆ ಅದೆಲ್ಲ ಏನು ಬೇಕು ಮೇಡಮ್, ನಾವು ನಿಮ್ಗೆ ಸ್ಯಾಲ್ರಿ ಕೊಡ್ತೀರಿ ಅಷ್ಟೇ ಅಂತೆಲ್ಲ ಹೇಳ್ತಿದ್ರು. ಈಗ ವಂಶಜಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270727770 ಅಥವಾ 9141066685. ಲಾಸ್ಟ್ 17th ನಾವು ಓಡಾಡ್ತಾ ಇದ್ವಿ. ಅವತ್ತೇ ಕಂಪ್ಲೇಂಟ್ ಕೊಡೋಣ ಅಂತ ಬಂದರೆ ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಸರ್ ಮೀಡಿಯಾಕ್ಕೆ ಬಂದು. 1 ವೀಕಲ್ಲಿ ಸರ್ ಸ್ಯಾಲ್ರಿ ಕ್ಲಿಯರ್ ಮಾಡ್ತಾರಂತೆ, ಕಂಪ್ಲೇಂಟ್ ಎಲ್ಲ ಏನು ಬೇಡ, ನಿಮ್ಮ ಅಮೌಂಟ್ ಎಲ್ಲೂ ಹೋಗಲ್ಲ, ನಿಮ್ಮ ಅಮೌಂಟ್ಗೆ ನಾನು ಇರ್ತೀನಿ. ನಮ್ಮ ಮನೆಯಲ್ಲೇ 1.5 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮೊನ್ನೆ ಲಾಸ್ಟ್ 15 ಡೇಸ್ ಬ್ಯಾಕ್ ನಾವು ಗಲಾಟೆ ಮಾಡೋಕ್ಕೆ ಹೋಗಿದ್ದಕ್ಕೆ ಅವ್ರ ಮನೆ ಮೈದಾನು ಮತ್ತು ಅವ್ರ ಮಾವ ಹೇಳ್ತಾರೆ, ನಾನು 20 lakhs ಹಾಕಿದ್ದೀನಿ ಅಂತ ಮೈದಾ, 60 lakhs ಹಾಕಿದ್ದೀನಿ ಅಂತ ಅವ್ರ ಮಾವ ಹೇಳ್ತಾರೆ. ಅವರು ಟೋಟಲ್ ನಾವು 80 lakhs ಹಾಕ್ಬಿಟ್ಟು ನಾವು ಯಾರನ್ನ ಕೇಳೋದು ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಇವಾಗ ನಾವು ಏನು ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಅವ್ರೊಬ್ಬೊಬ್ರು ಒಂದೊಂದು ಹೇಳ್ತಾರೆ, ನಾವು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಇವ್ರು ಇನ್ವೆಸ್ಟ್ ಮಾಡಿದರೆ ಸುಮ್ಮನೆ ಯಾಕೆ ಸರ್ ಇರ್ತಿದ್ರು. ಇವ್ರು ರಮ್ಯಾ ಮೇಡಮ್ ಏನು ಹೇಳಿದ್ರು, ನಾನು ಜನಗಳ ಪರವಾಗಿ ನಿಂತ್ಕೊತೀನಿ, ನಿಮ್ಗೆಲ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಫಸ್ಟ್ ಡೇ ಆ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಮತ್ತೆ ಅವ್ರು ಗೈಡ್ ಆಗುವಂಥದ್ದು ಏನಿತ್ತು ಸರ್. ಅದೇ ನಾನು ನಿಮ್ಮೆಲ್ಲರ ಪರವಾಗೂ ನಮಗೆ ನ್ಯಾಯ ಮಾಡಿಸ್ಕೊಡಿ, ನಿಮ್ಮ ಸಪೋರ್ಟ್ ನಮ್ಗೆಲ್ರಿಗೂ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ ಸರ್. ಗೊತ್ತಿಲ್ಲ ಸರ್, ಈ ಥರ ಮ್ಯಾಟರ್ಸಲ್ಲಿ ನಾವು ಇದೇ ಫಸ್ಟ್ ಟೈಮ್ ಸರ್ ಇನ್ವಾಲ್ವ್ ಆಗಿರೋದು. ಇದುವರೆಗೂ ನಾವು ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಇನ್ವಾಲ್ವ್ ಆಗಿರೋದು ಇದರಲ್ಲಿ. ಇದು SLV ಇದು ಫ್ರಾಡ್ ಆದಮೇಲೂ ನಾವು ಹೋಗಿ ಕೇಳಿದ್ದೀರಿ, ಮೇಡಮ್ ಈ ಥರ ಫ್ರಾಡ್ ಆಗಿದೆ ಅಲ್ಲ, ಇದು ಹೆಂಗೆ ಅಂತ ಕೇಳಿದರೆ, ಇಲ್ಲ ಮೇಡಮ್ ನಮ್ಮದು ಗೌರ್ಮೆಂಟಿಂದ ಫುಲ್ಲು ಲೀಗಲ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಾವು ಪರ್ಮಿಷನ್ ತೊಗೊತಾ ಇದ್ದೀರಿ ಅಂತ ಬೇಜಾನ್ ಮಿಸ್ಲೀಡ್ ಮಾಡಿದ್ದಾರೆ ಸರ್.